ಹೆಲೋ ಗಾಯ್ಸ್, ಏನಪ್ಪ ಇವಳು ಗ್ರಾಸರಿ ತೋರಿಸ್ತಾ ಇದ್ದಾಳೆ, ಡಿಮಾರ್ಟ್ಗೆ ಹೋಗಿದ್ದಾಳೆ ಅಂತ ಅಂದ್ಕೊಂಡ್ರ? ಹೌದು, ನಾನು ಡಿಮಾರ್ಟ್ಗೆ ಬಂದಿದ್ದೆ. ಸ್ವಲ್ಪ ಮಂತ್ಲಿ ಗ್ರಾಸರಿ ಶಾಪಿಂಗ್ ಇತ್ತು. ಸೊ ದ್ಯಾಟ್ಸ್ ವೈ ನಾವು ಶಾಪಿಂಗ್ ಮಾಡೋಕ್ಕೆ ಬಂದ್ವಿ. ಗ್ರಾಸರಿ ಶಾಪಿಂಗ್ ಮೇನ್ಲಿ. ಹಂಗೆ ಎಲ್ಲ ಶಾಪಿಂಗ್ ಮಾಡಿ ಬಿಲ್ ಮಾಡಿಸ್ಕೊಂಡು ಈಚೆ ಬಂದು 2 ಬ್ಯಾಗ್ ಇರ್ಬೋದು ಅಂತ ಅಂದ್ಕೊಂಡು ನಾವು 2 ಬ್ಯಾಗ್ ತಂದಿದ್ವಿ. ಬಟ್ ಇಟ್ ವಾಸ್ ರಾಂಗ್. ನಾವು 3 ಬ್ಯಾಗ್ ತರಬೇಕಿತ್ತು, 3 ಬ್ಯಾಗ್ ಆಯಿತು. ಹಂಗೆ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದು ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು. ಗ್ರಾಸರಿ ಎಲ್ಲ ಸೆಟ್ ಮಾಡೋದು, ಬಾಕ್ಸಿಗೆ ಹಾಕೋದು, ಬಾಕ್ಸೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಇತ್ತು. ಅದೆಲ್ಲ ಮಾಡ್ಕೊಂಡು ಆದಮೇಲೆ ಆರ್ನವ್ನ ಕರ್ಕೊಂಡು ಬಂದು ಅವನ್ನ ಹೋಮ್ವರ್ಕ್ ಮಾಡಿಸ್ತಾ ಇದ್ದಾನೆ ಅವ್ರ ಪಪ್ಪ. ಡೈಲಿ ನಾನೇ ಮಾಡಬೇಕು ಅಂತ ಏನಿಲ್ಲ, ಅವ್ನ ಪಪ್ಪನಿಗೂ ಅವ್ನು ಚೆನ್ನಾಗಿ ಕೇಳ್ತಾನೆ. ಸೊ ಹಾಗಾಗಿ ಅವ್ರ ಪಪ್ಪ ಹೋಮ್ವರ್ಕ್ ಮಾಡಿಸ್ತಾ ಇದ್ರೆ, ಹೋಗು ನಿಂದೇನೋ ಸ್ವಲ್ಪ ಕೆಲಸ ಇದ್ರೆ ಮಾಡ್ಕೊ ಹೋಗು, ನೀನು ಒಬ್ಬಳೇ ಹೆಂಗೆ ಮಾಡ್ತೀಯ ಅಂತ ಹೇಳ್ತಾಯಿದ್ರು. ಈ ಕಡೆ ಬಂದು ನಾನು ಮಧ್ಯಾಹ್ನ ತಿಂದಿದ್ದ ಪಾತ್ರೆ, ಆರ್ನವ್ ಟಿಫಿನ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಡ್ತಾ ಇದ್ದೀನಿ. ಆರ್ನವ್ ಸ್ವಲ್ಪ ಹೊತ್ತಾದಮೇಲೆ ಮಮ್ಮಿ ಹತ್ರ ಬರಿತೀನಿ ಅಂತ ನನ್ನ ಹತ್ರನೇ ಬಂದವನು ಕಿಚನ್ ರೂಮಿಗೆ. ಸೊ ಕಿಚನ್ ರೂಮಲ್ಲೇ ಕೂರಿಸ್ಕೊಂಡು ಬರೆಸ್ತಾ ಇದ್ದೀನಿ ನೋಡಿ. ಅವನು ಹೆಂಗೂ ಬರಿತಾ ಇರ್ತಾನೆ ಅಂತ ನಾನು ಸ್ವಲ್ಪ ಚಿಕ್ಕದು, ನಾನು ದೋಸೆಗೆಲ್ಲ ಹಾಕ್ತೀವಲ್ಲ, ಚಿಕ್ಕ ಗಿಣ್ಣಲ್ಲೇ ಇದು ಇಟ್ಕೊಂಡಿದ್ದೆ, ಏನು ಎಣ್ಣೆ ಹಾಕ್ಕೊಂಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಈವ್ನಿಂಗ್ ಈಚೆಗಡೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನೋಡಿ. ಎಷ್ಟು ಕಸ ಇರುತ್ತೆ ಈ ರೋಡಲ್ಲಿ ಅಂದರೆ, ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಎಲ್ಲ ಈಚೆನೇ ಹಾಕ್ಕೊಂಡಿದ್ದೀನಿ. ಟ್ಯಾರಿಸ್ಗೆ ಹೋಗ್ಬೋದು, ಬಟ್ ನಾನು ಟ್ಯಾರಿಸ್ಗೆ ಹೋಗಲ್ಲ, ಯಾಕಂದರೆ ಅಲ್ಲಿ ಯಾರು ನೋಡ್ಕೊಂಡು ಹೋಗ್ತಾರೆ ಅಂತ. ಇಲ್ಲೇ ಹಾಕಿದ್ರೆ ನಮ್ಮದೇನು ಅಷ್ಟೊಂದು ಬಟ್ಟೆ ಇರಲ್ವಲ್ಲ. ಸೊ ಹಾಗಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೀಟ್ ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ಮನೆಯೆಲ್ಲ ಒಂಥರ ಪೀಸ್ಫುಲ್ಲಾಗಿ ಕಾಣುತ್ತಲ್ವ. ಹಾಗೆ ನಾನೊಂದು ಟ್ರೈಪಾಡ್ ತೊಗೊಂಡೆ, ರಿಂಗ್ ಲೈಟ್ ವಿತ್, ನಿಮಗೆಲ್ಲ ಗೊತ್ತಿರಬಹುದು. ಸೊ ಹಾಗಾಗಿ ಇವಾಗ ನೋಡಿ ಎಲ್ಲ ಬರ್ದೆಲ್ಲ ಆದಮೇಲೆ ಅಪ್ಪ ಮಗ ಹೋಗಿ ಮೊಬೈಲ್ ನೋಡ್ತಾ ಇದ್ದಾನೆ. ಯಾರನ್ನೋ ಮಲ್ಕೊಂಡಿದ್ದಾನೆ ಆ್ಯಕ್ಚುಲಿ. ಹಾಲೆಲ್ಲ ನೋಡಿ ಈ ಥರ ಒಂದೇ ಒಂದು ಕಸ ಇಲ್ಲ. ಈವ್ನಿಂಗು ಬಂದು ನಾನು ಇವಾಗ ಪನ್ನೀರ್ ಮಾಡ್ತಾಯಿದ್ದೀನಿ. ಪನ್ನೀರ್ ತಂದಿದ್ದೆ ಮಧ್ಯಾಹ್ನ. ಸೊ ಪನ್ನೀರ್ ಮಾಡ್ತಾಯಿದ್ದೀನಿ. ಜಾಸ್ತಿ ಏನಿಲ್ಲ, ಸಿಂಪಲ್ಲಾಗಿ ಚಪಾತಿಗೆ ಅಂದರೆ ಫುಲ್ಕಕ್ಕೆ ಬೇಕಾಗಿರೋ ಥರ ಮಾಡ್ತಾಯಿದ್ದೀನಿ. ಜಾಸ್ತಿ ಏನೋ ಇದು ಮಾಡ್ತಾಯಿಲ್ಲ, ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ ದೊಡ್ಡ ದೊಡ್ಡ ಪೀಸಾಗಿ. ಇನ್ನೇನು ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆ. ಬೇಗ ಅಡುಗೆ ಸ್ಟಾರ್ಟ್ ಮಾಡಿಕೊಂಡ್ರೆ ಫ್ರೀಯಾಗಿ ಕೂತ್ಕೋಬೋದಲ್ವ ಅಂತ ಹೇಳ್ತಾ ಇದ್ದೆ. ಪನ್ನೀರ್ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಎಲ್ರಿಗೂ ಇಷ್ಟ ಅಂತ ಹೇಳ್ಬೋದು. ನಾರ್ತ್ ಸ್ಟೈಲಲ್ಲಿ ಮಾಡಿದ್ರೆ ಇನ್ನೂ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ. ಹಾಗಾಗಿ ನಿಮಗೆಲ್ಲ ಗೊತ್ತೇ ಆಗ್ಬೋದು, ನನ್ನ ವಾಯ್ಸೆಲ್ಲ ಚೇಂಜ್ ಆಗಿಬಿಟ್ಟಿದೆ ಕೋಲ್ಡ್ ಆಗಿರೋದ್ರಿಂದ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ರೂಮಲ್ಲಿ ಸ್ಟಾರ್ಟಿಂಗೆ ಅಡುಗೆ ರೂಮು, ಎಂಡು ಅಡುಗೆ ರೂಮಲ್ಲಿ ಅಂತ ಆಗಿಬಿಟ್ಟಿದೆ ನಂದು ಅಂತಲ್ಲ, ಎಲ್ಲ ಲೇಡೀಸ್ಗಳದ್ದು ಹಂಗೆ. ವರ್ಕಿಂಗ್ ವುಮನ್ ಇರ್ಬೋದು, ಇಲ್ಲ ಹೌಸ್ ವೈಫ್ಸ್ ಇರ್ಬೋದು, ಎಲ್ರದ್ದು ಹಿಂಗೆ ಅಂತ ಹೇಳ್ಬೋದು. ಇವಾಗ ಮಟರ್ ಪನ್ನೀರ್ ಮಾಡ್ತಾಯಿದ್ದೆ ಅಲ್ವಾ, ಸೊ ಮಟನನೇ ಇದು ಕುಕ್ ಮಾಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇದು ಶುಕ್ರವಾರದ ಮಾರ್ನಿಂಗ್ ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಇದು ಶುಕ್ರವಾರ ಮಾರ್ನಿಂಗಿಂದ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಕೋಲ್ಡು ಸ್ವಲ್ಪ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಹಾಗೆ ಹಾಲಿಟ್ಟಿದ್ದೀನಿ ಒಂದು ಕಡೆ, ಬಿಸಿ ಮಾಡೋಕ್ಕೆ ಹಾಲಿಟ್ಟಿದ್ದೀನಿ. ನನಗೆ ಮಾರ್ನಿಂಗ್ ಆಯ್ತಲ್ವ, ಸೊ ಚಾನಲ್ನ ವೆಲ್ಕಮ್ ಬ್ಯಾಕ್ ಮಾಡಿಬಿಡೋಣ ಅಂತ ಬಂದೆ. ಇವತ್ತು ತಿಂಡಿ ಏನು ಮಾಡ್ತಾಯಿದ್ದೀನಿ ಅಂದರೆ ಕುಂಬಳಕಾಯಿ ಸಾಂಬಾರು, ಆಮೇಲೆ ದೋಸೆ ಅಂದರೆ ಉದ್ದಿನ ದೋಸೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ವಾರ ಅಲ್ವಾ, ಸೊ ಇವತ್ತು ಸ್ವಲ್ಪ ಬೇಗ ಅಂತ ಹೇಳ್ಬೋದು. ಎಷ್ಟು ಬೇಗ ಇದ್ರೂ ಟೈಮ್ ಹೋಗೋದು ಗೊತ್ತಾಗಲ್ಲ. ಯಾಕೆ ಅಂದರೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಡೇ ಸ್ವಲ್ಪ ಶಾರ್ಟ್ ಆಗಿರುತ್ತೆ, ನೈಟ್ ಸ್ವಲ್ಪ ಲಾಂಗ್ ಆಗಿರುತ್ತೆ. ಸೊ ಅದಕ್ಕಾಗಿ ಸರಿ ಬನ್ನಿ ಇವಾಗ ಟೀ ಮಾಡ್ಕೊಂಡು ಕೂತ್ಕೊಂಡು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕುಂಬಳಕಾಯಿ ಅಂದರೆ ದೊಡ್ಡ ಕುಂಬಳಕಾಯಿ ಅಲ್ಲ ನೋಡಿ, ಚಿಕ್ಕ ಸೇರುತ್ತೆ, ನಮ್ಗೆ ಸಾಕಾಗುತ್ತೆ ಮಧ್ಯಾಹ್ನದವರೆಗೂ. ಇವಾಗ ದೋಸೆಗೂ ಹೋಗುತ್ತೆ, ಮಧ್ಯಾಹ್ನ ಅನ್ನಕ್ಕೂ ಆಗುತ್ತೆ ಅಂತೇಳಿ ಸೊ ಇದನ್ನೇ ಮಾಡ್ತಾರೆ. ಈ ಕಡೆ ದೋಸೆ ಹಿಟ್ಟು ಚೆನ್ನಾಗಿ ಪುಡಿ ಬಂದಿದೆ. ಚಳಿಗಳಾದರೂ ಹಿಟ್ಟು ನಾನು ಮಾಡಿರೋದಲ್ಲ, ತಂದಿರೋದು, ರೆಡಿಮೇಡ್ ಪ್ಯಾಕಲ್ಲಿ ಬರುತ್ತಲ್ಲ, ಸೊ ತಂದಿರೋದು. ನಮ್ಮದು ಮಿಕ್ಸಿ ಹಾಳಾಗ್ಬಿಟ್ಟಿದೆ, ಸೊ ರುಬ್ಬೋಕ್ಕೆ ಏನೂ ಆಗ, ಅದಕ್ಕೋಸ್ಕರ ಈ ಥರ ರೆಡಿಮೇಡ್ ಸಿಗುತ್ತಲ್ವ, ರೆಡಿಮೇಡ್ ಸಿಕ್ಕರೆ ತೊಗೊಂಡು ಬಂದಿದ್ದೀನಿ.
ಡೈಲಿ ರೈಸ್ ಬಾತ್, ಆಮೇಲೆ ಚಿತ್ರಾನ್ನ, ಆಮೇಲೆ ಅದೇನೇನು ವಾಂಗಿಬಾತ್, ಚೋಚುಬಾತ್ ಎಷ್ಟು ದಿನ ತಿನ್ಬೋದು. ನಮ್ಗೆ ತಿನ್ನೋಕ್ಕಾಗಲ್ಲ ಸೀರಿಯಸ್ಲಿ. ಚಪಾತಿ, ದೋಸೆ, ಇಡ್ಲಿ ಆ ಥರ ಡೈಲಿ ಒಂದೊಂದು ತಿಂತಾಯಿದ್ರೆ ಮಾತ್ರ ಮಕ್ಕಳಿಗೂ ಇಷ್ಟ ಆಗೋದಲ್ವ. ಸೊ ನಿಮ್ಮ ಮನೇಲೆಲ್ಲ ಹೇಗೆ ಗೈಸ್, ಪ್ಲೀಸ್ ಕಮೆಂಟ್ ಮಾಡಿ. ನಾನು ಏನೋ ಕುಂಬಳಕಾಯಿ ಎಳೆದಿರ್ಬೋದು ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಇದು ಬಳ್ತೋಗ್ಬಿಟ್ಟಿದೆ. ಒಳಗಡೆ ಸೀಡ್ಸ್ ನೋಡುವಾಗ ಗೊತ್ತಾಗುತ್ತಲ್ವ. ಇದು ಸ್ಮಾಲ್ ಸೈಜ್ ಪಂಪ್ಕಿನ್ ಅನಿಸುತ್ತೆ ಐ ಥಿಂಕ್. ಈ ಥರ ಅದನ್ನ ಒಳಗಡೆ ಇರೋ ಏನು ಸೀಡ್ಸ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಸಾಂಬಾರೇನೋ ರೆಡಿ ಆಯಿತು, ಕರೆಂಟ್ ಹೋಗ್ಬಿಡ್ತು. ಟ್ರೈಪೋಡಲ್ಲಿ ಇಟ್ಟಿದ್ದೀನಿ. ಸಾಂಬಾರು ರೆಡಿ ಆಗಿದೆ. ಇವಾಗ ದೋಸೆ ಮಾಡ್ಕೊಳ್ಳೋಣ ಅನ್ನೋ ಟಿಫಿನ್ಗೆ ಬೇಗ. ಫಸ್ಟ್ ನಾವು ಟಿಫಿನ್ಗೆ ಹಾಕೋಣ ಅಂತ ಚಿಕ್ಕದು 2 ಮಾಡ್ತಾಯಿದ್ದೀನಿ. ಬಿಸಿ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ ಅಂತ. ಗ್ಯಾಸ್ ನೋಡಿದ್ರಿ ಯಾವ ಥರ ಆಗ್ಬಿಟ್ಟಿತ್ತು ಅಂತ. ಮಾರ್ನಿಂಗ್ ಎಲ್ಲರೂ ಗ್ಯಾಸ್ ಹಿಂಗೆ ಆಗೋದು. ಸ್ಟವ್ವು ಕ್ಲೀನ್ ಮಾಡಿದಷ್ಟು ಎಣ್ಣೆಲೇ ಹಾರುತ್ತಲ್ವ. ಸೊ ಹಾಗಾಗಿ ನೋಡಿ, ಇವಾಗ ನೆಕ್ಸ್ಟ್ ಅವನಿಗೆ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಕ್ಕಂದ್ರೆ ದೋಸೆ ಹಾಕ್ತಾಯಿದ್ದೀನಿ. ಅವನಿಗೆ ಕುಂಬಳಕಾಯಿನ ಹೋಳು ಅಂದರೆ ಪೀಸಸ್ ಎಲ್ಲ ಅಂದರೆ ಇಷ್ಟ ಅವನಿಗೆ. ಸೊ ಬ್ರಷ್ ಮಾಡಿ ಫಸ್ಟ್ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ 6 ಸ್ಕೂಲ್ಗೆ ಬಿಡೋಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಇವತ್ತೇನು ಸ್ವಲ್ಪ ಫ್ರೀ ಇದೆ, ಹಾಗಾಗಿ ಹಾಗೆ ರಂಗೋಲಿನೂ ತೋರಿಸ್ತಾ ಇದ್ದೀನಿ ನೋಡಿ. ಟ್ರೆಡಿಷ್ನಲ್ ರಂಗೋಲಿ ಶುಕ್ರವಾರ ನಮ್ಮದು ಯಾವಾಗಲೂ. ಹಾಗಾಗಿ ಇವತ್ತು ನೋಡಿ ಗೇಟಿಗೆ ಕಿಕ್ ಮಾಡ್ತಾ ಇದ್ದಾನೆ ಕೋಪದಲ್ಲಿ, ಸ್ಕೂಲಿಗೆ ಕಳಿಸ್ತೀಯಾ ಅಂತ. ಹಿಂಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವಾಗಲೂ ಟ್ರಾಫಿಕ್ ಅಂತೂ ಫುಲ್ ಜಾಮ್ ಆಗಿರುತ್ತೆ. ಯಾರು ನೋಡಿ ಮಧ್ಯಕ್ಕೆ ಹಾಕಿದ್ದೀವಿ. ಯಾಕೆ ಅಂದರೆ ಈ ದೊಡ್ಡ ಗಾಡಿಗಳೆಲ್ಲ ಮುಂದೆಯಿಂದ ಹೋಗ್ತಾವಲ್ಲ, ಎಷ್ಟು ಧೂಳು ನೋಡ್ತಾ ಇರ್ಬೋದು, ನಿಮ್ಗೆ ಕಾಣಿಸಿರ್ಬೋದು ಮೈಲ್ಡಾಗಿ ನೋಡಿದ್ರೆ. ಫುಲ್ಲು ಧೂಳು ಅಂದರೆ ಕಣ್ಣಿಗೆ ಬರುತ್ತೆ ಆ ಮಣ್ಣು ಧೂಳು. ಮಗುನ ಮುಂದೆ ಕೂರಿಸಿದ್ರೆ ಏನಾಗ್ಬೋದು ಹೇಳಿ. ಅದು ಅಲ್ಲದೆ ಥಂಡಿನೂ ಬೇರೆ ಅಲ್ವಾ, ಹಾಗಾಗಿ ಅದೆಲ್ಲ ಆದಮೇಲೆ ನಾವು ಬಿಟ್ಟು ಬಂದಮೇಲೆ ಇದು ಮಧ್ಯಾಹ್ನದ್ದು ವ್ಲಾಗು. ಮಧ್ಯಾಹ್ನ ಎಲ್ಲ ಕೆಲಸ ಆಗಿ ಊಟ ಮಾಡ್ತಾಯಿದ್ದೀನಿ. ಬಾಯ್ಲ್ಡ್ ರೈಸ್ ಮಾಡಿದ್ದೆ. ಬಾಯ್ಲ್ಡ್ ರೈಸ್ ಅಂದರೆ ಕುಚಲಕ್ಕಿ ಊಟ ಮಾಡಿದ್ದೆ. ಸಾಂಬಾರು ಮಾಡಿದ್ದೆ ಅಲ್ವಾ ಬೆಳಗ್ಗೆ, ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಬಾಯ್ಲ್ಡ್ ರೈಸ್ ಬಗ್ಗೆ ಹೇಳಬೇಕು ಅಂದರೆ ಇದು ತುಂಬ ಈಸಿಲಿ ಡೈಜೆಸ್ಟ್ ಆಗುತ್ತೆ. ನಾವು ಅನ್ಕೋತೀವಿ ಏನು ಇಷ್ಟು ದಪ್ಪ ರೈಸ್ ಇದೆ ಏನು ಊಟ ಮಾಡೋದು ಅಂತಲ್ವ, ಬಟ್ ಅಲ್ಲ, ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ನೋಡಿ ಇದೆ ಮ್ಯಾಜಿಕ್ ಪಾಟ್, ಇದರಲ್ಲಿ ಇಟ್ಟರೆ ಬೇಗ ತಣ್ಣಗಾಗಲ್ಲ, ಈವ್ನಿಂಗ್ವರೆಗೂ ಬಿಸಿ ಇರುತ್ತೆ. ಆಮೇಲೆ ಊಟ ಮಾಡಿಸ್ತಿರ್ತೀನಿ ನಾನು. ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಬಟ್ಟೆ ಮಿಷನ್ಗೆ ಹಾಕಬೇಕಿತ್ತು. ಸೊ ಅದನ್ನೇ ಮಾಡ್ತಾಯಿದ್ದೀನಿ. ಉಲ್ಟಾ ಇರೋದು ಸರಿ ಮಾಡಿ ಹಾಕ್ತಾಯಿದ್ದೀನಿ. ಊಟ ಎಲ್ಲ ಆಯಿತು, ಕೆಲಸ ಎಲ್ಲ ಆಯಿತು. ಇನ್ನೇನಿದ್ರು ಗುಡಿಸ್ಬೇಕು. ಒಂದ್ಸತಿ ಗುಡಿಸಿದ್ದೀನಿ, ಆದರೂ ಬಟ್ಟೆ ಎಲ್ಲ ತೆಗೆದಿದ್ದಲ್ಲ. ಸೊ ಗೊತ್ತಲ್ಲ ನಿಮಗೆ ಇರಬೇಕು, ಫುಲ್ ಗಲೀಜಾಗಿದೆ. ದೇವ್ರ ಮನೆ ಪಾತ್ರೆ ಎಲ್ಲ ತೊಳ್ದಾಯಿದ್ದೆ. ಇನ್ನು ಹೇಳ್ಬೇಡಿ, ಸ್ನಾನ ಮಾಡಿದೆ ನೀವು ತೊಳೆದಿದ್ದೀನಿ. ನಾನು ಮಾರ್ನಿಂಗ್ ಎದ್ದು ಸ್ನಾನನೇ ಮಾಡಿದ್ದೀನಿ. ಆಮೇಲೆ ನಾನು ದೇವ್ರ ಮನೆಗೆ ಹೋಗಿದ್ದು. ಸೊ ಅದೆಲ್ಲ ಆದಮೇಲೆ ಇವಾಗ ಡೇಟ್ಸ್ ತಿನ್ನೋಣ ಅಂತ. ನಾವು ಯಾಕೋ ಮಂತ್ಲಿ ತರ್ತಾರೆ ನನಗೆ ಡ್ರೈ ಡೇಟ್ಸ್, ತುಂಬ ಸಾಫ್ಟ್ ತಂದಿದ್ದೆ. ಸೊ ತಂದಿದ್ದು. ಸೊ 1-2 ಡೇಟ್ಸ್ ತಿನ್ನೋಣ. ಯಾಕಂದರೆ ನ್ಯಾಚುರಲಾಗಿ ಶುಗರ್ ಇರುತ್ತೆ. ನಾನು ಸಕ್ಕರೆ ಸ್ವಲ್ಪ ಕಮ್ಮಿ ಕನ್ಸ್ಯೂಮ್ ಮಾಡೋದು. ಯಾಕೆ ಅಂತ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಯಾಕೆ ಹಿಂದೆ ಅಂತ. ಯಾವಾಗಾದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು. ಸೊ ಇವಾಗ ಕನ್ಸ್ಯೂಮ್ ಮಾಡಲ್ಲ, ಶುಗರ್ ಸ್ವಲ್ಪ ಕಮ್ಮಿನೇ. ಸೊ ಡೇಟ್ಸ್ ಗೊತ್ತಲ್ಲ, ಡೇಟ್ಸ್ ಪ್ಯಾಕೆಟಾಗಿ ಬರ್ತೀವಿ. ಮತ್ತು ಡೇಟ್ಸ್ ತುಂಬ ಹೀಟ್ ಕೂಡ, ಸೊ ಫೈಬರ್ ಕೂಡ ಇರುತ್ತಲ್ವ, ಜೀರ್ಣಾಂಶ ಕೂಡ ಚೆನ್ನಾಗಿರುತ್ತೆ. ಈ ಕೆಲವರು ಡಯಟಲ್ಲಿರೋರು, ಡಯಟಲ್ಲಿ ಅಂತಲ್ಲ, ಕೆಲವೊಬ್ರು ಕ್ರೇವಿಂಗ್ ಆಗ್ತಾ ಇರುತ್ತೆ ಈ ನಾನ್ಸೆನ್ಸ್ ಥಿಂಗ್ಸ್ ಎಲ್ಲ, ಚೋಚೋ ಮಿಕ್ಸ್ಚರ್ ಮತ್ತು ಎಣ್ಣೆಲಿ ಕಾಯಿಸಿ ಅದೆಲ್ಲ ತಿನ್ನೋದಕ್ಕಿಂತ ಡೇಟ್ಸ್ ಡ್ರೈ ಫ್ರೂಟ್ಸ್ ಅದನ್ನು ತಿನ್ನೋದ್ರಿಂದ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಡೇಟ್ಸ್ ತಿಂದು ಆಮೇಲೆ ಸಿಗ್ತೀನಿ. ಆಮೇಲೆಯಿಂದ ಆರ್ನೋ ಸ್ಕೂಲಿಂದ ಬಂದಿದ್ದ, ಅವನ್ನ ಫ್ರೆಶ್ ಅಪ್ ಮಾಡಿಸಿ ಇವಾಗ ಹೋಮ್ವರ್ಕ್ ಬರೆಸ್ತಾ ಇದ್ದೀನಿ. ಲೆಟರ್ ಕೊಟ್ಟಿದ್ರು ನೋಡಿ ಯಾವ ಥರ ಬರಿತಾ ಇದ್ದಾನೆ ಅಂತ. ಡಾಟ್ಸ್ ಹಾಕಿದ್ದೀನಿ. ಡಾಟ್ಸ್ ಹಾಕದೆ ಬರೆಯೋದು ಸ್ವಲ್ಪ ಕಷ್ಟ ಸ್ಟಾರ್ಟಿಂಗಲ್ಲೇ ಅಲ್ವಾ. ಸೊ ಬರಿತಾ ಇದ್ದಾನೆ ನೋಡಿ, ಲೆಟರ್ ಬರೆಸ್ತಾ ಇದ್ದೀನಿ.